ಸಮಸ್ಯೆಗಳೇ ಇಲ್ಲದೇ ಇರುವಂತಹ ಮನುಷ್ಯ ಯಾರೂ ಇಲ್ಲ. ಹಾಗೆ ಪರಿಹಾರನೇ ಇಲ್ಲದೇ ಇರುವಂತಹ ಸಮಸ್ಯೆನೂ ಕೂಡ ಯಾವುದೂ ಇಲ್ಲ. ಯಾವುದನ್ನೇ ಆಗಲಿ ಪಾಸಿಟಿವ್ ಆಗಿ ತಗೊಬೇಕು. ಎಲ್ಲ ನನ್ನ ವ್ಯೂವರ್ಸ್ಗೂ ಕೂಡ ಶುಭ ಮುಂಜಾನೆ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನಲ್ಲಿ ಎಲ್ಲ ಥರದ ವಿಡಿಯೋಗಳು ಇದೆ, ಒಂದು ಸಲ ವಿಸಿಟ್ ಮಾಡಿ ಚೆಕ್ ಮಾಡಿ. ಹಾಗೇನಾದರೂ ನಿಮಗೆ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಆವಾಗ ಲೈಕ್ ಮಾಡಿ. ಹಾಗೆಯೇ ಆದಷ್ಟು ತುಂಬ ಜನಕ್ಕೆ ಇದನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗು ದಿನ ಹೇಗೆ ಶುರುವಾಯಿತು ಅಂತ ನೋಡೋಣ. ಎಂದಿನಂತೆ ಈ ದಿನವೂ ಕೂಡ ಒಂದು ಸುಂದರವಾದ ರಂಗೋಲಿನ ಹಾಕೋದ್ರ ಮೂಲಕ ಶುರುವಾಗುತ್ತೆ. ಎಲ್ಲ ಹೆಣ್ಮಕ್ಕಳ ದಿನಚರಿನೂ ಹೀಗೆ ಶುರುವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮುದ್ದಾದ ಒಂದು ರಂಗೋಲಿನ ಹಾಕೋದ್ರಿಂದ ನನ್ನ ದಿನಚರಿ ಶುರುವಾಗುತ್ತೆ. ಇವತ್ತು ರಾಯರ ವಾರ, ಗುರುವಾರ. ಇವತ್ತಿನ ದಿನ ತುಂಬ ಖುಷಿಯಿಂದನೇ ಶುರುವಾಯಿತು. ಆದರೆ ಈ ಖುಷಿ ತುಂಬ ಹೊತ್ತು ಉಳಿಲಿಲ್ಲ. ಏನಕ್ಕೆ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ, ಕೊನೆವರೆಗೂ ವಿಡಿಯೋನ ನೋಡಿ. ಈಗ ನಾನು ಇಲ್ಲಿ ಪಾಪುಗೆ ಅಂತ ಹಾಲನ್ನು ಕೂಡ ಕಾಯಕ್ಕೆ ಇಡ್ತಾ ಇದ್ದೀನಿ. ಹಾಗೆ ನನಗೆ ಟೀ ಮಾಡ್ಕೊತಾ ಇದ್ದೀನಿ. ನಮ್ಮದನ್ನು ಬೆಳಗ್ಗೆ ಬೇಗ ಗಾಡಿ ತೊಗೊಂಡು ಹೋಗಿದ್ದಾರೆ. ಸೊ ಇವತ್ತು ನಾನು ಪಾಪು ಇಬ್ಬರೇ. ಸೊ ಟೀ ಮಾಡ್ಕೊತಾ ಇದ್ದೀನಿ. ಪಾಪು ಇನ್ನೂ ಮಲಗಿದ್ದಾನೆ. ಸೊ ನಮ್ಮ ಹರ್ಷಿ ಎದೊಳೋ ಅಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಪಟ್ಪಟ್ಟನೆ ಮುಗಿಸ್ಕೊಬೇಕು. ಇವತ್ತು ವಾರ ಅಲ್ವಾ, ತುಂಬಾ ಕೆಲಸಗಳಿರುತ್ತೆ. ಹಾಗೆ ಇವತ್ತಿನ ತಿಂಡಿಗೆ ನಾನು ಪಲಾವ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಪಲಾವ್ ಮಾಡಿ, ಹಾಗಾಗಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂಚೆ ಎಲ್ಲ ಟೀಗೆಲ್ಲ ಇಷ್ಟೊಂದು ಅಡಿಕ್ಟ್ ಆಗಿರಲಿಲ್ಲ. ಇಲ್ಲಿಗೆ ಬಂದ ಮೇಲೇ ಟೀ ಕುಡಿಲಿಲ್ಲ ಅಂದರೆ ನನ್ನ ದಿನವೇ ಶುರುವಾಗಲ್ಲ ಅನ್ನೋ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಇವಾಗ ಟೀ ಇರಲೇಬೇಕು. ಆವಾಗ ಮುಂಚೆ ಎಲ್ಲ ಆದರೆ ಒಬ್ಳಿಗೆಲ್ಲ ಯಾರು ಟೀ ಮಾಡ್ತಾರೆ ಅನ್ನೋ ಥರ ಇತ್ತು ನನ್ನ ಮೈಂಡ್ ಸೆಟ್. ಇವಾಗ ಒಬ್ಳಿಗೆಲ್ಲ ಎಷ್ಟು ಜನಕ್ಕಾದರೂ ಸರಿ ಒಟ್ನಲ್ಲಿ ಟೀ ಮಾಡಬೇಕು, ಕುಡಿಬೇಕು ಅನ್ನೋ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಟೀಗೆ. ಟೀ ಕುಡಿದ್ರೆ ಏನೋ ಒಂಥರ ರಿಫ್ರೆಶಿಂಗ್ ಫೀಲ್ ಇರುತ್ತೆ. ಸೊ ನಾನಿಲ್ಲಿ ಟೀ ಕುಡಿದಾದ್ಮೇಲೆ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಪಲಾವ್ಗೆ ನಾನು ತೆಂಗಿನಕಾಯಿನ ಬಳಸದೆ ಮಾಡ್ತಿದ್ದೀನಿ. ತುಂಬಾ ಸಿಂಪಲ್, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಏನಂದರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಇದಕ್ಕೆ ನಾವು ತೆಂಗಿನಕಾಯಿನ ಹಾಕೋದಿಲ್ಲ, ಹಾಗೆ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ಒಂದು ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಪಲಾವ್ ಸ್ಪೈಸಸ್ ಹಾಕ್ಕೊಬೇಕಾಗಿತ್ತು, ಬಟ್ ಪಲಾವ್ ಸ್ಪೈಸಸ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಇರೋದ್ರಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಥರ ರೈಸ್ ಬಾತ್ಗಳಿಗೆಲ್ಲ ಪಲಾವ್ ಸ್ಪೈಸಸ್ ಹಾಕೋದ್ರಿಂದ ಅದ್ರ ಟೇಸ್ಟು ಚೆನ್ನಾಗಿ ಬರುತ್ತೆ. ಬಟ್ ಇವತ್ತು ಖಾಲಿಯಾಗಿತ್ತು, ಹಾಗಾಗಿ ಹಾಗೆ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ರುಬ್ಬಿದ್ನಲ್ಲ ಮಸಾಲ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಸ್ವಲ್ಪ ಹುರ್ಕೊಬೇಕು. ಆವಾಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ನೋಡಿ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಅಲ್ವಾ, ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವು ಇದಕ್ಕೆ ತರಕಾರಿನ ಕಟ್ ಮಾಡಿ, ಯಾವ ತರಕಾರಿ ಆದರೂ ಹಾಕ್ಕೊಬೋದು. ನಾನಿಲ್ಲಿ ಕ್ಯಾರೆಟು, ಆಲೂಗೆಡ್ಡೆ, ಗೆಡ್ಡೆಕೋಸು ಮತ್ತು ಹುಳ್ಳಿಕಾಯಿನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ರುಚಿಗೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟಲ್ಲ, ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಈಗಲೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಟೊಮೊಟೊನೂ ಕೂಡ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಅನ್ನೋವಾಗ ನಾನಿಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1.5 ಪಾವಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ತೊಳೆದ್ಬಿಟ್ಟು ಆವಾಗಲೇ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಮಾಮೂಲಿ ಯಾವುದೇ ರೀತಿ ಅಳತೆ ಮಾಡೋದಿಲ್ಲ. ಈಗ ಒಂದು ಮೆಜರ್ಮೆಂಟ್ ಇರುತ್ತಲ್ವ, ಇಷ್ಟು ಹಾಕಿದ್ರೆ ಅದನ್ನ ಕರೆಕ್ಟಾಗಿ ಆಗುತ್ತೆ ಅಂತ. ಆ ರೀತಿ ನಮ್ಮ ಬೆರಳಲ್ಲಿ ಅರ್ಧ ಬೆರಳುವರೆಗೂ ನೀರು ಹಾಕಿದ್ರೆ ಅನ್ನ ಚೆನ್ನಾಗಿ ಆಗುತ್ತೆ. ಮತ್ತು ಅಷ್ಟು ನೀರನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ನಿಂಬೆ ಹಣ್ಣಿನ ರಸನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಬೋದು, 1 ಸ್ಪೂನಷ್ಟು ಮೊಸರು. ಆಮೇಲೆ ಇವನ್ನೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಕೂಡಲೇ ಮುಚ್ಚಬಾರ್ದು ಮುಚ್ಚಳನ. ಅದು ಒಂದು ಕುದಿ ಬರೋವರೆಗೂ ಕಾಯ್ದು ಆದಮೇಲೆ ಮುಚ್ಚಿ ಒಂದು ವಿಷಲ್ ತೆಗ್ಸಿದ್ರೆ ನೋಡಿ ಈ ಥರ ಆಗಿರುತ್ತೆ. ತೆಗ್ದಾದ್ಮೇಲೆ ನಾನು ಇಲ್ಲೆಲ್ಲ ಮಿಕ್ಸ್ ಮಾಡಿದ್ದೀನಿ, ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಈ ಥರ ರುಚಿಯಾದ ಪಲಾವು ರೆಡಿ ಆಗುತ್ತೆ. ಇದಕ್ಕೆ ನಾನು ಚಟ್ನಿ ಇಲ್ಲಾಂದರೆ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ನನಗೆ ಯಾಕೋ ತುಂಬ ಬೇಜಾರಾಯಿತು. ಆವಾಗಲೇ ಹೇಳಿದ್ನಲ್ವ, ಹೇಗೆ ದಿನ ಶುರುವಾಯಿತೋ ಹಾಗೆ ಮುಂದುವರಿಲಿಲ್ಲ, ತುಂಬ ಬೇಜಾರು ಆಯಿತು ಅಂತ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತು ಗುರುವಾರ ಅಲ್ವಾ, ಪೂಜೆ ಮಾಡೋಕ್ಕೆ ಅಂತ ನಾನು ತುಂಬಾ ಉತ್ಸಾಹದಿಂದ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಟಾಮಿ ಅಂದರೆ ನಾಯಿ,
ಅದು ಪ್ರೆಗ್ನೆಂಟ್ ಆಗಿತ್ತು. ಇವತ್ತೇ ಪಾಪ ಮರಿ ಹಾಕ್ತಾ ಇತ್ತು. ಬಟ್ ಏನಾಯ್ತಪ್ಪ ಅಂದರೆ 2 ಮರಿ ಹಾಕ್ತು, ಎರಡೂ ಕೂಡ ಈಚೆ ಬರೋ ಅಷ್ಟ್ರಲ್ಲಿ ಹೊಟ್ಟೆ ಒಳಗಿಂದನೇ ಸತ್ತೋಗ್ಬಿಟ್ಟಿದ್ದು. ಅದನ್ನು ನೋಡಿ ತುಂಬಾ ಬೇಜಾರಾಗೋಯಿತು. ಏನೂ ಗೊತ್ತಿರಲ್ಲ ಅವಕ್ಕೆ, ಅದು ಯಾಕೆ ಹೊಟ್ಟೆ ಒಳಗೆ ಸತ್ತೋಯ್ತೋ ಏನೋ ಗೊತ್ತಿಲ್ಲ. ಅವು ನೋಡಿ ತುಂಬಾ ಬೇಜಾರಾಯಿತು. ತುಂಬ ಎಕ್ಸೈಟ್ಮೆಂಟಲ್ಲಿದ್ವಿ ನಾನು, ಧನು, ಆಮೇಲೆ ನಾವು ಎಲ್ಲ ಎಕ್ಸೈಟ್ಮೆಂಟಲ್ಲಿದ್ವಿ. ನಾಯಿ ಮರಿ ಹಾಕುತ್ತೆ, ಅದರಲ್ಲಿ ಆಟ ಆಡಬೇಕು, ಎಂಥವಾಗುತ್ತೋ ಹೆಂಗಿರ್ತವೋ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದು. ಆದರೆ ಅವು ಸತ್ತೋಯ್ತಲ್ಲ, ಅದು ಯಾಕೋ ನೋಡಿ ತುಂಬ ಬೇಜಾರಾಯಿತು ನನಗೆ. ಈ ಮನುಷ್ಯರಿಗೊಂದು ಪಕ್ಷ ಏನಾನ ಆದರೂ ನನಗೆ ಫೀಲ್ ಆಗಲ್ಲ. ಆದರೆ ಏನೂ ಗೊತ್ತಿಲ್ಲದೆ ಇರೋಂತಹ ಮೂಕ ಪ್ರಾಣಿಗಳಿಗೆ ನೋವಾದಾಗ ಸಹಿಸ್ಕೊಳ್ಳೋಕ್ಕಾಗಲ್ಲ. ತುಂಬಾ ಬೇಜಾರಾಯಿತು. ಈಗ ಫೋಟೋ ಹಾಕಿದ್ದೀನಲ್ಲ, ಇವಳೇ ಟಾಮಿ ಅಂದರೆ. ಹಾಗೆ ನಾನು ಇವತ್ತಿನ ವೀಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.